ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಅದೆಂಥದ್ದೇ ಸಂಕಟಗಳು ಎದುರಾದರೂ ಅಂಜನೀಸುತ್ತ ಆಂಜನೇಯನನ್ನ ಪೂಜಿಸಿದರೆ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತೆ ಅನ್ನೋದು ಆಂಜನೇಯನನ್ನ ನಂಬಿರುವ ಭಕ್ತರಿಗೆ ಗೊತ್ತಿರುವ ವಿಚಾರವೇ. ಹನುಮಂತನನ್ನು ಆರಾಧಿಸುವುದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳ ವಿರುದ್ಧ ಹೋರಾಡುವ ಸ್ಥೈರ್ಯ, ಧೈರ್ಯ, ಆತ್ಮಬಲ ತುಂಬುವುದೆಂಬ ಅಚಲವಾದ ನಂಬಿಕೆ ಸನಾತನ ಧರ್ಮೀಯರದ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹನುಮಂತನನ್ನು ಆರಾಧಿಸಲು ಹಲವು ಮಾರ್ಗಗಳಿವೆ. ಹನುಮಾನ್ ಮಂತ್ರವನ್ನ ಪಠಿಸುವುದರಿಂದ ಆಂತರಿಕ ಕಂಪನಗಳು ಶಾಂತಗೊಳ್ಳುವುದು ಮಾತ್ರವಲ್ಲದೆ ಎಲ್ಲ ರೀತಿಯ ಸಮಸ್ಯೆಗಳು, ಭಯ ಮತ್ತು ಸುತ್ತಮುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕುತ್ತದೆ. ಆಂಜನೇಯ, ಅಂಜನೇಯ ಪುತ್ರ, ಭಜರಂಗಬಲಿ, ಹನುಮಾನ್, ಮಹಾವೀರ, ಮಾರುತಿ, ಪವನಪುತ್ರ ಹೀಗೆ ನಾನಾ ನಾಮಧೇಯಗಳಿಂದ ಆರಾಧಿಸಲ್ಪಡುವ ವಾಯುಪುತ್ರನಿಗೆ ಎಲ್ಲ ದೇವಾನುದೇವತೆಗಳ ಆಶೀರ್ವಾದವೂ ಇದೆ. ಶನಿ ಮಹಾತ್ಮನ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಬೇಕಂದ್ರೆ ಆಂಜನೇಯನನ್ನ ಆರಾಧಿಸಿದ್ರೆ ಸಾಕು ಎನ್ನುತ್ತೆ ಪೌರಾಣಿಕ ಕಥೆಗಳು. ಅಷ್ಟರ ಮಟ್ಟಿಗೆ ಪವನಸುತ ಹನುಮ ಮನಕುಲದ ಉದ್ಧಾರಕನಾಗಿ ಇಂದಿಗೂ ಗಾಳಿಯಾಗಿ ನಮ್ಮೊಂದಿಗೆ ಜೀವಂತವಾಗಿದ್ದಾನೆ. ಅಷ್ಟಕ್ಕೂ ನಮ್ಮೆಲ್ಲರ ಸಮಸ್ಯೆಗಳನ್ನ ನಿವಾರಿಸಲು ಹನುಮಂತನ ಮೊರೆ ಹೋದ್ರೆ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ಹನುಮಂತನ ಅನುಗ್ರಹ ಲಭಿಸುತ್ತೆ. ಈ ಮಂತ್ರವೇನು ಸಾಮಾನ್ಯದ್ದಲ್ಲ. ಕೆಲವು ದಿನಗಳು ಶ್ರದ್ಧೆ, ಭಕ್ತಿಯಿಂದ ಹನುಮನನ್ನ ಪ್ರಾರ್ಥಿಸಿ ಆರಾಧಿಸಿದ್ರೆ ಅದೆಂತಹದ್ದೇ ಸಮಸ್ಯೆಗಳಿಂದ ಬಳಲ್ತಾ ಇದ್ರೂ ಸ್ವತಃ ಹನುಮನೇ ನಿಮ್ಮ ರಕ್ಷಣೆಗೆ ನಿಲ್ಲುತ್ತಾನೆ ಎನ್ನುತ್ತೆ ಈ ವಿದ್ಯೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಆ ಹನುಮಂತನ ಬಲಿಷ್ಠ ಮಂತ್ರ ಯಾವುದು, ಅದನ್ನ ಅನುಸರಿಸುವ ವಿಧಾನ ಹೇಗೆ, ಹನುಮಂತನನ್ನ ಆರಾಧಿಸುವ ವಿಧಾನ ಹೇಗೆ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹನುಮಾನ್ ಮಂತ್ರಗಳಲ್ಲೇ ಅತಿ ಪರಿಣಾಮಕಾರಿಯಾಗಿರುವಂಥದ್ದು ಈ ಮಂತ್ರ. ಇದನ್ನ ಹನುಮಾನ್ ಚೀಟಕ ಮಂತ್ರ ಅಂತ ಕರೀತಾರೆ. ತಂತ್ರ ಮಂತ್ರ ವಿದ್ಯೆಗಳಲ್ಲೂ ಹನುಮಂತನ ಅನುಗ್ರಹಕ್ಕಾಗಿ ಈ ಮಂತ್ರವನ್ನೇ ಪಠಿಸಲಾಗುತ್ತೆ. ಅಲ್ಲದೆ ಈ ಮಂತ್ರವೇ ಅತಿ ಪರಿಣಾಮಕಾರಿಯಾಗಿರುವಂಥದ್ದು ಅನ್ನೋದು ತಂತ್ರವಿದ್ಯೆಯ ಉಲ್ಲೇಖ. ಅಷ್ಟಕ್ಕೂ ಈ ಚೀಟಕ ಮಂತ್ರವನ್ನ ಉಪಾಸನೆ ಮಾಡೋದು ಹೇಗೆ ಅನ್ನೋದರ ಸರಿಯಾದ ವಿಧಾನವನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಹನುಮಂತನ ಉಪಾಸಕರು ಈ ಕೆಳಗಿನ ಮಂತ್ರವನ್ನು ಯಾವುದೇ ಮಂಗಳವಾರದಂದು ಜಪಿಸಲು ಆರಂಭಿಸಬೇಕು. ಮಂತ್ರ ಜಪಕ್ಕೆ ಶುದ್ಧ ಪರಿಸರದಲ್ಲಿ ಕಂಬಳಿ ಆಸನದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಳ್ಳಬೇಕು. ಮಣೆಯ ಮೇಲೆ ಕೆಂಪು ವಸ್ತ್ರ ಹರಡಿ ಕೆಂಪು ಹೂಗಳ ಮಧ್ಯದಲ್ಲಿ ಆಂಜನೇಯನ ಅಷ್ಟಧಾತು ಮೂರ್ತಿಯನ್ನಿಟ್ಟು ವಿಧಿವತ್ತಾಗಿ ಪೂಜಿಸಿ ಚಿಕ್ಕ ತುಪ್ಪದ ದೀಪವನ್ನ ಮೂರ್ತಿಯ ಕೆಳಗೆ ಅಂಟಿಸಿ ತದೇಕ ಚಿತ್ತದಿಂದ ಅದನ್ನೇ ನೋಡುತ್ತಾ ದಿನಕ್ಕೆ 108 ಮಂತ್ರಗಳಂತೆ 45 ದಿನಗಳ ಕಾಲ ಸತತ ಜಪಿಸಬೇಕು. ಈ ಮಂತ್ರವನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಲಾಗಿದೆ, ದಯವಿಟ್ಟು ವೀಕ್ಷಿಸಿ. ಹಾಗೆ ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಪೇಜ್ ಲಿಂಕ್ ಅನ್ನು ಕೂಡ ಹಾಕಲಾಗಿದೆ, ದಯವಿಟ್ಟು ಫಾಲೋ ಮಾಡಿ ಬೆಂಬಲಿಸಿ. ಸ್ನೇಹಿತರೆ, ಹನುಮಾನ್ ಚೀಟಕ ಮಂತ್ರ ಜಪವನ್ನ ಉಷಾ ಕಾಲದಲ್ಲೇ ಅಂದ್ರೆ ನಸು ಬೆಳಕಿನ ಹೊತ್ತಲ್ಲೇ ಮಾಡಬೇಕು. ಕೇಸರಿ ಬಣ್ಣದ ಬಟ್ಟೆಯನ್ನ ಉಡಬೇಕು. ನಿತ್ಯ ಕರ್ಮಗಳನ್ನ ಮುಗಿಸಿ ಶುಚಿರ್ಭೂರ್ತರಾದ ಮೇಲೆ ಜಪಕ್ಕೆ ಕುಳಿತುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಪೂಜೆ ಮುಗಿಯುವವರೆಗೂ ನಡುವೆ ಎದ್ದು ಹೋಗಬಾರದು. ಪ್ರತಿದಿನವೂ ಮಂತ್ರ ಜಪ ಆರಂಭ ಮಾಡುವುದಕ್ಕೂ ಮುಂಚೆ ಓಂ ನಮಃ ಹನುಮಂತಃ, ಹನುಮಂತ ನಮಃ ಮಂತ್ರದ ಅಭಿಮಂತ್ರಿಸಿದ ಹೂಗಳನ್ನು ಬೊಗೆಸೆಯಲ್ಲಿಟ್ಟುಕೊಂಡು ಧ್ಯಾನಿಸಿದ ನಂತರ ದೀಪದ ಕೆಳಗೆ ಹರಡಬೇಕು. ಹನುಮಂತನು ತಕ್ಷಣ ಒಲಿಯಬೇಕಾದರೆ ಮಂಗಳವಾರ ಯಾವುದಾದ್ರೂ ದಿನ ಸಮುದ್ರ ಸರೋವರದ ಪ್ರಶಾಂತ ತೀರದಲ್ಲಿ ಉಷಾ ಕಾಲದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಮೂರ್ತಿಯನ್ನ ಪೂಜಿಸಿ ಕೆಳಗಿನ ಮಂತ್ರವನ್ನ 108 ಸಾರಿ ಜಪಿಸಬೇಕು. ಸೂರ್ಯೋದಯದ ನಂತರದ ಸೂರ್ಯನಿಗೆ ನಮಸ್ಕರಿಸಿ ಪುನಃ ಮೂರ್ತಿಯನ್ನು ಪಂಚೋಪಚಾರದಿಂದ ಪೂಜಿಸಿ ಶುದ್ಧ ಮನಸ್ಸಿನಿಂದ ಮೌನದಿಂದ ಮನೆಗೆ ಬರಬೇಕು. ಹೀಗೆ 8 ಅಥವಾ 12 ದಿನ ಮಾಡಬೇಕು.
ಕೊನೆಯ ದಿನ ಪೂಜೆ ಜಪ ಆದ ಮೇಲೆ ಆ ಸ್ಥಳದಲ್ಲಿಯೇ ಇದ್ದಲಿನ ಮೇಲೆ ಸಾಂಬ್ರಾಣಿ ಹಾಕಿ ಬೆಂಕಿ ಪ್ರಜ್ವಲಿಸಿ ಮತ್ತೆ ಪುನಃ ಮಂತ್ರ ಹೇಳುತ್ತಾ ಇದ್ದಲು ಸುಟ್ಟು ಬೂದಿಯಾದ ಮೇಲೆ ಅದರ ಅಂಗಾರವನ್ನು ತೆಗೆದು ಒಂದು ಡಬ್ಬಿಯಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು. ಬೇಕಾದಾಗಲೆಲ್ಲ ಅದನ್ನ ಧರಿಸಬೇಕು. ಮನೆಗೆ ಬಂದ ಮೇಲೆ 11 ಬಾಲಕರನ್ನ ಕರೆಸಿ ಸತ್ಕರಿಸಿ ಗೌರವಿಸಿ ಬಾಳೆಹಣ್ಣು ಮತ್ತು ಬೆಲ್ಲ ಕೊಟ್ಟು ತೃಪ್ತಿಪಡಿಸಬೇಕು. ಹೀಗೆ ಮತ್ತೊಂದು 2ನೇ ವಿಧಾನ ಅಂದ್ರೆ ಮಾಘ ಅಥವಾ ಚೈತ್ರ ಮಾಸದ ಮೊದಲನೆಯ ಮಂಗಳವಾರದಂದು ಯಥಾರೀತಿ ವಿಧಿಪೂರ್ವಕ ಹನುಮಂತನ ಪೂಜೆಯ ನಂತರ ಈ ಮಂತ್ರವನ್ನ 108 ಬಾರಿ ಜಪಿಸಬೇಕು. ನಂತರ ಈ ಮಂತ್ರವನ್ನ ಹೇಳಬೇಕು. ಜ್ಯೋತಿ ಸ್ವರೂಪಂ ರಾಮಭಕ್ತಂ ಮಹಾಶಕ್ತಂ ವೀರ ಹನುಮಂತಂ ಅಂಜಲಿ ಪುತ್ರಂ ಸೀತಾ ಭಕ್ತಂ ಮಹಾವಿಷ್ಣುಂ ಗುರುಂ ಅಚೇತ ಮಾತ್ರಂ ಅಚೇತ ಮಾತಂ ನಮೋ ನಮಃ ನಮೋ ನಮಃ ಎಂದು ಪ್ರಾರ್ಥಿಸಬೇಕು. ಮಂಗಳವಾರದ ವ್ರತ ಮಾಡಬೇಕು. ಸಾಧ್ಯವಾದರೆ 21 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ವಸ್ತ್ರಾದಿಗಳನ್ನ ದಕ್ಷಿಣೆ ಸಮೇತ ಕೊಡಬೇಕು. ಆಗ ಹನುಮಂತನು ಕನಸಿನಲ್ಲಿ ದರ್ಶನ ನೀಡಿ ಸಾಧಕನ ಸಕಲ ಬಯಕೆಗಳನ್ನ ಈಡೇರಿಸುವವನು, ಸಕಲ ರೀತಿಯಿಂದಲೂ ರಕ್ಷಿಸುವನು. ಇನ್ನು 3ನೇ ವಿಧಾನ ಅಂದ್ರೆ ಯಾವುದೇ ಮಂಗಳವಾರದಂದು ಈ ಕೆಳಗಿನ ಯಾವುದಾದರೊಂದು ಮಂತ್ರವನ್ನ ಕೇಸರಿ ಬಣ್ಣದ ಬಟ್ಟೆಯ ಮೇಲೆ ಕುಂಕುಮ ಕೇಸರಿಯಿಂದ ಬರೆದು ಆಸನದ ಮೇಲಿಟ್ಟು ವಿಧಿಪೂರ್ವಕ ಮೂಲ ಮಂತ್ರದಿಂದ ಪೂಜಿಸಬೇಕು. ಆ ಮಂತ್ರ ಓಂ ನಮೋ ಜಯವೀರ ಹನುಮಂತ ಸಕಲ ಮನೋಕಾಮನಾಯ ಸಿದ್ಧ್ಯಂ ಕುರು ಕುರು ಸ್ವಾಹ ಎಂಬ ಈ ಮಂತ್ರವನ್ನು 108 ಸಾರಿ ಜಪಿಸಬೇಕು. ಈ ಯಂತ್ರಗಳನ್ನು ವಿಧಿವತ್ತಾಗಿ ತಾಮ್ರದ ತಗಡಿನ ಮೇಲೆ ಬರೆದು ಪೂಜಿಸಿ ತಾಯ್ತದಲ್ಲಿ ಹಾಕಿ ಧರಿಸಬಹುದು. ದೊಡ್ಡದಾದ ತಗಡಿನ ಮೇಲೆ ಬರೆದು ನಿತ್ಯವೂ ಪೂಜಿಸಬಹುದು. ಹೀಗೆ ಮಾಡುವುದರಿಂದ ಹನುಮಂತನು ಆರಾಧಕನಿಗೆ ಒಲಿದು ಸದಾ ಸರ್ವದಾ ಅವನ ರಕ್ಷಣೆ ಮಾಡುತ್ತಾನೆ ಎಂದು ಚೀಟಕ ಮಂತ್ರ ವಿದ್ಯೆಯ ರಹಸ್ಯ ತಿಳಿಸುತ್ತೆ. ಈ ಮಂತ್ರ ಪಠಿಸಿ ಈ ವಿಧಾನದಲ್ಲಿ ಆರಾಧಿಸಿದ ಬಹುತೇಕ ಮಂದಿ ಸಂಕಷ್ಟಗಳಿಂದ ಪಾರಾಗಿದ್ದಾರೆ. ಅಲ್ಲದೆ ಖಂಡಿತವಾಗ್ಲೂ ಹನುಮಂತನ ಕೃಪೆ ಸಿಗುತ್ತೆ ಅನ್ನೋದು ಎಲ್ಲರ ಅಭಿಪ್ರಾಯ. ಇವಿಷ್ಟು ಚೀಟಕ ಮಂತ್ರದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.